ಮೊದಲಿಗೂ ಮತ್ತು ಇವಾಗೂ ಕಂಪೇರ್ ಮಾಡಿದ್ರೆ ಕಳೆದ 25-30 ವರ್ಷದ ಹಿಂದೆ ಇವತ್ತಿಗೂ ಕೂಡ ಜನ ಇನ್ನೂ ಕೂಡ ನ್ಯಾಯ, ನೀತಿ, ಧರ್ಮ, ಪರಸ್ಪರ ಗೌರವ ಕೊಡೋದು, ಆ ದೈವ ಭಕ್ತಿ ಅವೆಲ್ಲ ನಡೀತಾ ಇದಾವ? ಏನು ಎಲ್ಲಿವರೆಗೆ ದೇವರ ಮೇಲೆ ಹೆದರಿಕೆಯನ್ನು ನಾವು ಸಂಸ್ಕಾರದಿಂದ ತುಂಬಿಬಿಡ್ತೀವೋ ಆವಾಗ ಮಾತ್ರ ಧರ್ಮ ನೀತಿ ಅನ್ನೋದಿರುತ್ತೆ. ಎಲ್ಲವೂ ವಿಜ್ಞಾನದ ಹೆಸರಿನಲ್ಲೇ ನೋಡ್ತಾ ಹೋಗೋದು, ಎಲ್ಲದೂ ವಿಚಾರದ ಹೆಸರಲ್ಲೇ ನೋಡ್ತಾ ಹೋದರೆ ಯಾವುದೇ ರೀತಿಯಾದಂಥ ನ್ಯಾಯಧರ್ಮಗಳು ಉಳಿಯಲ್ಲ. ನ್ಯಾಯಧರ್ಮ ಉಳಿಬೇಕು ಅಂತಂದರೆ ದೇವರು ಅನ್ನುವಂಥ ಕಾನ್ಸೆಪ್ಟ್ ಇರಲೇಬೇಕು. ನೀನು ಕಣ್ಣು ಮುಚ್ಚಿ ಬೇರೆಯವರಿಗೆ ಮೋಸ ಮಾಡ್ಬೋದು, ಆದರೆ ದೇವರು ಕಣ್ಣು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೆದರಿಸ್ಬೇಕು. ಆವಾಗ ನಾನು ಮೋಸ ಮಾಡಿದ್ದು ದೇವರೊಬ್ಬ ನೋಡ್ತಾನಲ್ವ ಅನ್ನೋದಿತ್ತು ಅಂತಂದ್ರೆ ಅವನ ಆತ್ಮಸಾಕ್ಷಿ ಹೇಳುತ್ತೆ. ಅದಕ್ಕೆ ಗರುಡ ಪುರಾಣ ಏನು ಹೇಳುತ್ತೆ ಅಂತಂದರೆ ಹೃದಯಂ ಯಮಶ್ಚಾಂತ್ ಅಹಶ್ಚ ರಾತ್ರಿಶ್ಚ ಹೃದಯಂ ಯಮಶ್ಚಾಂತ್. ಅಂದರೆ ಈ ನಿನ್ನ ಹೃದಯದಲ್ಲಿ ಯಮ ಇದ್ದಾನೆ ಅಂತ. ಯಮ ಅಂದರೆ ಧರ್ಮ. ಈಗ ನೀವು ಕೇಳಿದ್ದ ಪ್ರಶ್ನೆನ ಗರುಡ ವಿಷ್ಣು ಕೇಳ್ದ. ಆದಿತ್ಯ ಚಂದ್ರ ವನಿಲೋ ಅನಲಹ ದೇವ್ರ ಭೂಮಿ ರಾಪಹ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭಯೇಚ ಸಂಧ್ಯೆ ಧರ್ಮಸ್ಯ ನರಸ್ಯ ಜಾನಾತಿ ವೃತ್ತಂ ಅಂತ ಗರುಡ ಪುರಾಣದಲ್ಲಿ ಬರುತ್ತೆ. ನೀವು ಕೇಳಿದ ಪ್ರಶ್ನೆ ಎಷ್ಟು ಸಾವಿರ ವರ್ಷಗಳ ಹಿಂದೆ ಗರುಡ ಕೇಳಿದೆ ನೋಡಿ. ಇಷ್ಟು ಲಕ್ಷಾಂತರ ಜನ ಇದ್ದಾರೆ, ಅವ್ರು ಏನೇನು ಮಾಡಿದ್ರು, ಏನೇನು ಅಧರ್ಮ ಮಾಡಿದ್ರು ಅಂತ ನಿನಗೆ ಹೆಂಗೆ ಸ್ವಾಮಿ ಗೊತ್ತಾಗತ್ತೆ? ನೀನು ಒಬ್ಬನೇ ಅಲ್ವ ದೇವರು, ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡಿದ್ರು ಅಂತ ನಿಂಗೆ ಹೆಂಗೆ ಗೊತ್ತಾಗತ್ತೆ ಅಂತ. ಹಾಗಾಗಿ ಅವನು ಯಾವ ಥರ ಸ್ಕ್ವಾಡ್ಗಳನ್ನು ಇಟ್ಟಿದ್ದಾನೆ ಅಂತ. ಆದಿತ್ಯ ಚಂದ್ರ ವನಿಲೋ ಅನಲಹ ಅಂತ. ಆದಿತ್ಯ ಸೂರ್ಯನ ಇಟ್ಟಿದ್ದೇನೆ, ಸೂರ್ಯನ ಬೆಳಕು ಯಾರ ಮೇಲೆ ಬಿತ್ತೋ ಇವನು ಮಾಡಿದ ಕರ್ಮ ನನಗೆ ಗೊತ್ತಾಗತ್ತೆ ಅಂತ. ಚಂದ್ರನ ಬೆಳಕು ಯಾರ ಮೇಲೆ ಬಿತ್ತೋ ನನಗೆ ಗೊತ್ತಾಗತ್ತೆ. ಹಂಗಾರೆ ಅಮಾವಾಸ್ಯೆ ಮಾಡಿದ್ರೆ ಇಬ್ಬರು ಸಿಕ್ಕಲ್ವಲ್ಲ ಅಂತ ಅನ್ಕೊಂತೀವಿ ನಾವು ಬುದ್ಧಿವಂತರು. ಆವಾಗ ಹೇಳ್ತಾನೆ ಅನಿಲೋ ಅನಲಹ. ಅನಿಲ ಅಂತಂದರೆ ಗಾಳಿ, ಅನಲ ಅಂದರೆ ಅಗ್ನಿ. ಇವೆರಡು ನಿನ್ನ ದೇಹದೊಳಗೆ ಇರೋದ್ರಿಂದ ಆ ದೇಹವೇ ಹೇಳ್ತಾ ಇರತ್ತೆ ಇವನು ಮಾಡಿದ ಮೋಸ ಅಂತ. ಇಷ್ಟು ತಪ್ಪು ಹೋಯ್ತು ಅಂತ ಅಂದ್ರೂ ಹೃದಯಂ ಯಮಶ್ಚ. ನೀವು ಏನೇ ತಪ್ಪು ಮಾಡಿದ ತಕ್ಷಣ, ಒಬ್ಬಂದು ಮೋಸ ಮಾಡಿದ್ರಿ, ಒಬ್ಬನ ದುಡ್ಡು ತಿಂದ್ರಿ, ಒಬ್ಬನಿಗೆ ಸುಳ್ಳು ಹೇಳಿದ್ರಿ, ಫಸ್ಟು ಹೃದಯ ಹೇಳುತ್ತೆ ಮಾಡಿಬಿಟ್ಟಿಯಲ್ಲ ಮಾಸ್, ಸುಳ್ಳು ಹೇಳ್ಬಾರ್ದಾಗಿತ್ತಲ್ವ ನೀನು. ನೋಡಿ ಅಲ್ಲಿ ಮನಸ್ಸು ಹೇಳ್ಬಿಡ್ತದೆ ನಿಮ್ಮ ಹೃದಯದಲ್ಲೇ ಯಮ ಇದ್ದಾನೆ, ಬಾಕಿದವ್ರು ಹೇಳಬೇಕಾಗಿಲ್ಲ ಅಂತ. ಇದನ್ನು ಕಲಿಸ್ಕೊಟ್ಟಿದ್ದು ಈ ಸಂಸ್ಕಾರ, ಈ ವಿಚಾರ ಕಲಿಸ್ಕೊಟ್ಟಿದ್ದು ಈ ಧರ್ಮ ಅವತ್ತಿನಿಂದ. ಸೈನ್ಸ್ ಅಂತ ಎಲ್ಲವನ್ನೂ ನೋಡ್ತಾ ಹೋದರೆ ವ್ಯತ್ಯಾಸಗಳಾಗತ್ತೆ ಅಂತ. ದೇಶದ ಹೆಮ್ಮೆಯ ಸಂಸ್ಥೆ ಇಸ್ರೋ ಕೂಡ ಉಡಾವಣೆ ಮಾಡಬೇಕಾದ್ರೆ ಅದನ್ನು ಉಪಗ್ರಹಗಳನ್ನ ತಿರುಪತಿಗೆ ಪೂಜೆ ಮಾಡ್ತಾರೆ. ಅದು ಕೂಡ ಟೀಕೆಗೆ ಗುರಿ ಆಯಿತು. ಟೀಕೆ ಗುರಿ ಆಗಬೇಕಾಗಿದ್ದಿಲ್ಲ. ನಮ್ಮ ಸಂಸ್ಕಾರ ನಾಸದವರು ಸಮೇತ ಅವರು ಶಿಲುಬೆಯನ್ನು ಹೀಗೆ ಮಾಡಿ ಯೇಸುನ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನಾವು ಮಾಡೋ ಸಕ್ಸಸ್ ಮಾಡು ಅಂತ. ಅದನ್ನ ಯಾರೂ ಕಮೆಂಟ್ ಮಾಡೋದಿಲ್ಲ. ಶ್ರೀನಿವಾಸನ ಪೂಜೆ ಮಾಡಿದ ತಕ್ಷಣ ಕಮೆಂಟ್ ಆಗುತ್ತೆ. ನಮ್ಮ ದೇಶದಲ್ಲಿ ಕಮೆಂಟ್ ಆಗಲಿಕ್ಕೆ ಅಸಹ್ಯವಾಗಿ ಏನೇ ನಿಂದನೆ ಮಾಡಿಸ್ಕೊಳ್ಳೋಕ್ಕೆ ಒಂದೇ ಧರ್ಮ ಇರೋದು ಜಗತ್ತಿನಲ್ಲಿ, ಅದು ಹಿಂದೂ ಧರ್ಮ. ಹಿಂದೂ ಧರ್ಮಕ್ಕೆ ನಿಂದನೆ ಮಾಡಿದಷ್ಟು ಇನ್ಯಾವ ಧರ್ಮಕ್ಕೂ ನಿಂದನೆ ಮಾಡ್ತಕ್ಕಂಥ ತಾಕತ್ತು ಯಾರಿಗೂ ಇಲ್ಲ. ತಾಯಿಗೆ ಬೈಯುವಷ್ಟು ನೀವು ಯಾರಿಗೂ ಬೈಯೋಕ್ಕಾಗಲ್ಲ. ತಾಯಿಗೆ ಏನು ಬೇಕಾದ್ರೆ ಬೈಬೋದು, ಯಾಕೆಂದರೆ ಅವಳು ನುಂಗ್ತಾಳೆ, ತಂದೆ ಅಲ್ವಾ ಅಂತ ಬಿಡ್ತಾಳೆ. ಈ ಧರ್ಮಕ್ಕೆ ಒಬ್ಬ ಸಂಸ್ಥಾಪಕ ಅಂತಿದ್ದು, ಈ ಧರ್ಮಕ್ಕೊಬ್ಬ ಗುರು ಅಂತ ಇದ್ದು, ಈ ಧರ್ಮಕ್ಕೊಬ್ಬ ರಕ್ಷಕ ಅಂತಿದ್ರೆ, ಹೇಗೆ ಬೇರೆ ಧರ್ಮದ ಬಗ್ಗೆ ಕಾಮೆಂಟ್ ಮಾಡಿದಾಗ ಎಲ್ಲ ರೊಚ್ಚಿಗೆ ಹೇಳ್ತಾರೆ ಆ ಥರ ಆಗೋದು? ಇಲ್ಲಿ ಯಾರು ಉಪದೇಶ ನೀಡೋರಿಲ್ಲ, ಒಂದು ಕಡೆ ಸೇರಿಸೋರಿಲ್ಲ. ಮುಸಲ್ಮಾನರಾದರೆ ಶುಕ್ರವಾರ ಮಸೀದಿಗೋ, ಕ್ರಿಶ್ಚಿಯನ್ಸ್ ಆದರೆ ಭಾನುವಾರ ಚರ್ಚ್ಗೂ ಹೋಗ್ತಾರೆ. ಹಿಂದೂ ಧರ್ಮದಲ್ಲಿ ವರ್ಷವಾದರೂ ದೇವಸ್ಥಾನಕ್ಕೆ ಹೋಗಿರುವಂಥ ಗಿರಾಕಿಗಳಿದ್ದಾರೆ. ಸೊ ಇವೆಲ್ಲ ವ್ಯವಸ್ಥೆಗಳು ಧರ್ಮ ಪ್ರತಿನಿತ್ಯ ನಶಿಸಿ ಹೋಗ್ಲಿಕ್ಕೆ ಕಾರಣ ಆಗ್ತದೆ ಅಂತ. ಈ ಧರ್ಮದ ಬಗ್ಗೆ ಅಭಿಮಾನ ಇಲ್ಲ, ಆಚಾರ ವಿಚಾರ ಸಂಸ್ಕಾರದ ಬಗ್ಗೆ ಒಂದು ಪ್ರೀತಿ, ಭಯ, ಕಳಕಳಿ ಇದೆಲ್ಲ ಮಾಯ ಆಗ್ತಾ ಇದೆ. ಈಗ ಪ್ರತಿಯೊಬ್ಬ ಜೀವಿಯೂ ಅವನ ಇಚ್ಛೆ ಪ್ರಕಾರ ಬದುಕಬಹುದು. ಹಿಂದೂ ಧರ್ಮದಲ್ಲಿ ಹೇಳುತ್ತೆ ಪ್ರತಿಯೊಬ್ಬ ಜೀವಿಯು ಅವನಿಗೆ ಇಚ್ಛೆ ಪ್ರಕಾರ ಬದುಕಬಹುದು. ಅವನ ಇಚ್ಛೆ ಪ್ರಕಾರ ಯಾವ ದೇವರನ್ನು ಯಾವ ಕಾನ್ಸೆಪ್ಟ್ ಅಲ್ಲಾದರೂ ನೋಡ್ಬೋದು. ಹಾಗಾಗಿ ಕೋಟಿ ದೇವರಾಗಿದ್ದು ಪರಬ್ರಹ್ಮ ಒಬ್ಬನೇ ಅಂತೇಳಿ ಉಪನಿಷತ್ತು ಹೇಳುತ್ತೆ. ಸ್ವಾತಂತ್ರ್ಯ ಇದೆ. ನೀವು ದೇವ್ರನ್ನ ಪೂಜೆ ಮಾಡದೇ ಇದ್ರೂ ನಿಮ್ಗೆ ಕರೆದು ಊಟ ಹಾಕುವಂಥದ್ದು ಇದೆ. ಇಷ್ಟೆಲ್ಲ ಇರೋ ಧರ್ಮದಲ್ಲಿ ಈ ಜಾತಿ, ಇವನು ಮೇಲು, ಇವನು ಕೀಳು, ಇವನು ಒಳಗಡೆ ಬರಬಾರ್ದು, ಇವನು ಅಸ್ಪೃಶ್ಯ, ಹಾಗೆ ಹೀಗೆ ಅಂತ
ಎಷ್ಟೋ ಕೋಟ್ಯಾಂತರ ಜನರನ್ನ ಮಾನಸಿಕವಾಗಿ ನೊಂದು ಬೇಯುವಂತ ಸಮಾಜದಲ್ಲಿ ಆಗ್ತಿಲ್ಲ ವ್ಯವಸ್ಥೆ, ಅದನ್ನ ಸರಿಪಡಿಸುವಂತ ಕೆಲಸ ಆಗ್ತಿಲ್ಲ ಅಂತ. ಹಾಂ, ಇವತ್ತು ಸನಾತನ ಧರ್ಮವನ್ನು ನಾಶಪಡಿಸಬೇಕು ಅಂತ ಏನು ಅದರ ಒಳ ಇಂಗಿತ ಏನು ಅಂತಂದರೆ ನೀವು ಹೇಳಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನು, ಜಾತಿ. ಈ ದೇಶ ಬೇಕಾ ಬೇಡವಾ? ಜಾತಿ ಬೇಕು, ಆದರೆ ತಾರತಮ್ಯದ ಜಾತಿ ಇರಬಾರ್ದು. ಜಾತಿಯೇ ಯಾಕೆ ಬೇಕು ಅಂತಂದ್ರೆ ಆಯಾ ಶಿಷ್ಟಾಚಾರನ ಫಾಲೋ ಮಾಡಲಿಕ್ಕೆ ಆ ಜಾತಿ ಬೇಕು. ಜಾತಿ ಅಂತಂದ್ರೆ ಏನು ಗೊತ್ತಾ? ವೃತ್ತಿಗಾಗಿ ಜಾತಿ ಬೇಕು. ವೃತ್ತಿಗಾಗಿ ಜಾತಿ ಅಲ್ಲ, ಸಂಸ್ಕಾರಕ್ಕಾಗಿ ಜಾತಿ ಬೇಕು. ಈಗ ಗಿಡಮರಗಳಲ್ಲೂ ಸಮೇತ ನಾವು ಜಾತಿ ಮಾಡಿದ್ದೀವಿ. ಪ್ರಭೇದಗಳು ಅಂತಿಲ್ವಾ? ಒಂದು ಗಿಡಗಳಿಗೆ ಪ್ರಭೇದಗಳು ಅಂತಿವೆ. ಈ ಜಾತಿ ಗಿಡಗಳು ಅಂತಿದ್ದಾವೆ. ನೀವು ನೋಡಿ, ಈಗ ತೆಂಗಿನ ಮರದ್ದು ಅರೆಕ ಅಂತೇಳಿ ಏನು ಬರ್ತದೆ, ಆ ಜಾತಿಯ ಗಿಡಗಳನ್ನೇ ಒಂದು ಜಾತಿ ಮಾಡ್ತೀವಿ. ಏಕದಳದ ಒಂದು ಜಾತಿಯನ್ನೇ ಗಿಡಗಳನ್ನು ಮಾಡ್ತೀವಿ. ಜಾತಿ ಅಂತಂದ್ರೇನು? ಒಂದು ರೂಪದ ಒಂದು ವಿಂಗಡಣೆ ಅದು. ಈಗ ನಮ್ಮಲ್ಲಿ ಹಕ್ಕಿಪಿಕ್ಕಿ ಜನಾಂಗ ಅಂತ ಒಂದು ಕರಿತೀವಿ, ಅಥವಾ ಲಂಬಾಣಿ ಜನಾಂಗ ಅಂತ ಒಂದು ಕರಿತೀವಿ, ಬೇಡ್ರ ಜನಾಂಗ ಅಂತ ಕರಿತೀವಿ, ಕುರುಬ್ರ ಜನಾಂಗ ಅಂತ ಕರಿತೀವಿ. ಈ ಮದುವೆ ಮುಂಜಿಗಳು ಬಂದಾಗ ಅವ್ರದ್ದೇ ಆದಂಥ ಒಂದು ಸಂಸ್ಕಾರಗಳಿವೆ, ಅವ್ರದ್ದೇ ಆದಂಥ ಒಂದು ಪದ್ಧತಿ ಇದೆ. ಈವನ್ ಸಾವಿಗಂತೂ ಬಂದ್ರೂ ಕುರುಬ ಸಮಾಜದಲ್ಲೇ ಒಂದು ಸಾವಿಗೆ ಮಾಡ್ತಕ್ಕಂಥ ಸಂಸ್ಕಾರ ಬೇರೆ ಪದ್ಧತಿಗಳಿದೆ. ಹಾಂ, ಆ ಪದ್ಧತಿಗಳು, ಆಚರಣೆ ಎಲ್ಲವೂ ಓಕೆ. ಆ ಜಾತಿಯನ್ನ ಇಟ್ಕೊಂಡು ಕೆಲವ್ರನ್ನ ನಿಂದಿಸೋದು, ಅಲ್ಲಿ ತಪ್ಪಿದ್ ನಾವು ತಪ್ಪಿರೋದೇನೆ. ಸರಿ ಮಾಡೋದು ಯಾರು? ತಪ್ಪಿರೋದೇ ಜಾತಿ ನಿಂದನೆಯಲ್ಲಿ. ಎಲ್ಲಿ ತಪ್ಪಿದ್ವಿ ನಾವು ಈ ದೇಶದಲ್ಲಿ ಅಂತಂದ್ರೆ, ದೇವರನ್ನ ಆರಾಧನೆ ಮಾಡ್ತಕ್ಕಂಥವ್ರು ಸುಪೀರಿಯರು, ಕೃಷಿನಲ್ಲಿದ್ದಂಥವರು ಅಧಮರು ಅಥವಾ ಶೂದ್ರರು ಅಂತ ಮಾಡೋದಲ್ಲ, ಅದು ಭಾಳ ದೊಡ್ಡ ತಪ್ಪಾಗ್ಬಿಡ್ತು. ಯಾಕೆ ಅಂತಂದರೆ ಅದನ್ನು ಮಾಡಿದ್ದು ಕಾನ್ಸೆಪ್ಟ್ ತಪ್ಪಲ್ಲ. ಆವಾಗ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ನ್ಯಾಯಾಂಗ ವ್ಯವಸ್ಥೆ ಇರಲಿಲ್ಲ, ಏನೂ ಇರಲಿಲ್ಲ. ರಾಜರು ನೋಡ್ಕೊಳ್ತಿದ್ರು, ಮಾಡ್ತಿದ್ರು. ಪೂರ್ತಿ ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಕಟ್ನಿಟ್ಟು ಮಾಡಬೇಕಾಗಿತ್ತು. ಆದರೆ ಈ 2000 ವರ್ಷಗಳ ಹಿಂದೆ ಇದೇ ಧರ್ಮ ಹೇಳಿದ್ದು ಒಬ್ಬ ಜಾತಿಯಿಂದ ಬ್ರಾಹ್ಮಣನಾಗಿದ್ದಲ್ಲ, ಜಾತಿಯಿಂದಲ್ಲ, ಜ್ಞಾನದಿಂದ ಬ್ರಾಹ್ಮಣ ಆಗಬೇಕು ಅಂತ. ಗುಣಕರ್ಮಣದಿಂದಲೇ ಅವರು 4 ಭಾಗ ಆಗಿದ್ದು. ನೋಡಿ, ಎಷ್ಟು ಸೂತ ಪುರಾಣಿಕರು ಹೇಳಿದ್ದ ಪುರಾಣಗಳನ್ನೇ ನಾವು ಇವತ್ತು ಕೇಳೋದು. ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತಂದರೆ ಸೂತ ಪುರಾಣಿಕರು ಹೇಳ್ಕೊಟ್ಟಿದ್ದನ್ನೇ ಕಳ್ತಿದ್ದು. ಹಾಗಿದ್ರೆ ಸೂತನಾದಂಥವನು ಅವನು ಬ್ರಾಹ್ಮಣನಾಗಿದ್ದ. ಅಗಸ್ತ್ಯ ಋಷಿ ಅವನೇ ಬ್ರಹ್ಮನಿಂದ ಹುಟ್ಟಿದಂಥದ್ದಲ್ಲ, ಅವನು ಶೂದ್ರತ್ವದಿಂದ ಹುಟ್ಟು ಬ್ರಾಹ್ಮಣನಾಗಿದ್ದ. ಬ್ರಾಹ್ಮಣ್ಯಶಾಹಿ ವ್ಯವಸ್ಥೆ. ಹಾಂ, ಬ್ರಾಹ್ಮಣವರು ಎಲ್ಲರನ್ನೂ ಕೂಡ ಅವರು ಅನುಭವಿಸ್ತಿದ್ದಾರೆ, ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ.